ಲಾಸ್ಟ್ ಟೈಮ್ ನೀವೆಲ್ಲ ಬಂದಾಗ ನಿಮ್ಮ ಜೊತೆ ಸ್ವಲ್ಪ ರಾಂಗ್ ಆಗಿ ಮಾತಾಡಿದೆ ನಾನು. ಅದು ಬೇಕು ಅಂತಾಗಲಿ ಅಥವಾ ಮನಸ್ಸಿಂದಾಗಲಿ ಮಾತಾಡಿದ್ದಂತಲ್ಲ. ಆ ಮೂಮೆಂಟಲ್ಲಿ ಆ ಫ್ರಸ್ಟ್ರೇಷನಲ್ಲಿ ಮಾತಾಡಿರೋದು. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ದಯವಿಟ್ಟು ಯಾರು ಏನೂ ಅನ್ಕೋಬೇಡಿ. ಜೈಬ್ರೋ, ಇಟ್ಸ್ ಓಕೆ, ಯಾರೇನು ಅನ್ಕೊಂಡಿಲ್ಲ. ಆ್ಯಂಡ್ ಥ್ಯಾಂಕ್ಸ್, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲ ಮತ್ತೆ ಬಂದಿದ್ದಕ್ಕೆ. ಎಂಡ್ ಆಫ್ ದಿ ಡೇ ಏನೇ ಆದರೂ ನಾವೆಲ್ಲ ಒಂದೇ ಫ್ಯಾಮಿಲಿ. ಈ ಮಾತನ್ನು ನಾನು ಫಾರ್ಮ್ಯಾಲಿಟಿಗೋಸ್ಕರನೋ ಅಥವಾ ತೋರ್ಕೆಗೋಸ್ಕರನೋ ಮಾತಾಡ್ತಾ ಇಲ್ಲ, ಮನ್ಸಾರ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ನಮ್ಮ ಕಂಪ್ನಿಗೆ ತೋರಿಸಿರೋಂಥ ಒಂದು ಲಾಯಲ್ಟಿ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ಅದಕ್ಕೆಲ್ಲ ನಾವು ಖಂಡಿತ ವ್ಯಾಲ್ಯೂ ಮಾಡ್ತೀವಿ. ಆ್ಯಂಡ್ ಈ ಕಂಪ್ನಿಗೆ ನೀವು ಏನೇನು ಮಾಡಿದ್ದೀರಾ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ನಾವು ಸದ್ಯಕ್ಕೆ ಇರೋವಂಥ ಒಂದು ಕ್ರಿಟಿಕಲ್ ಪೊಸಿಷನ್ ಬಗ್ಗೆ ಐ ಹೋಪ್ ಪಾರ್ಥ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ. ನೋಡಿ, ಇದು ಬರೀ ನಾವು ಮಾತ್ರ ಬೆಳೆಸಿರೋ ಕಂಪ್ನಿ ಅಲ್ಲ, ಇದರಲ್ಲಿ ನಿಮ್ಗಳ ಶ್ರಮ ತುಂಬಾ ಇದೆ. ಇದೆಲ್ಲ ನಾವು ಒಟ್ಟಿಗೆ ಸೇರಿ ಕಟ್ಟಿ ಬೆಳೆಸಿರೋಂಥ ಕಂಪನಿ. ಈ ಕಂಪ್ನಿನ ದೊಡ್ಡದಾಗಿ ಬೆಳೆಸ್ಬೇಕು ಅನ್ನೋದು ನಮ್ಮ ಎಲ್ಲರ ಡ್ರೀಮ್ ಆಗಿತ್ತು. ಆ್ಯಂಡ್ ಈ ದಿವಾನ್ ಗ್ರೂಪ್ ಆಫ್ ಕಂಪನೀಸ್ ಬರೀ ಕಂಪ್ನಿ ಆಗಲ್ಲ, ಒಂದು ಬ್ರ್ಯಾಂಡ್ ಆಗೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಅದು ನೀವುಗಳೇ. ನಿಮ್ಮ ಶ್ರಮ, ನಿಮ್ಮ ಟೈಮ್, ನಿಮ್ಮ ಎಫರ್ಟ್ಸ್, ನಿಮ್ಮ ಟ್ಯಾಲೆಂಟ್, ಅದೆಲ್ಲದನ್ನು ಸಾಧ್ಯ ಆಗೋ ಹಾಗೆ ಮಾಡಿದೆ. ಆಗಿದ ಮೇಲೆ ಇಂಥ ಒಂದು ಸ್ಟೇಷನಲ್ಲಿ ನೀವು ನಮ್ಮನ್ನು ಬಿಟ್ಟು ಹೋಗೋದು ಎಷ್ಟು ಸರಿ? ನೀವೇ, ನಿಮ್ಗಳ ಅಗತ್ಯ ನಮಗೆ ತುಂಬಾ ಇದೆ. ಎಸ್, ನನಗೆ ನಿಮ್ಗಳ ಕಷ್ಟ ಕ್ಲಿಯರಾಗಿ ಅರ್ಥ ಆಗಿದೆ. ಅದು ಯಾವುದಕ್ಕೂ ವ್ಯಾಲ್ಯೂ ಕೊಡಬಾರ್ದು ಅಂತಲ್ಲ. ಆ್ಯಂಡ್ ನ್ಯಾಯವಾಗಿ ನಿಮ್ಗಳಿಗೆ ಏನು ಸೇರಬೇಕೋ ಅದನ್ನು ನಿಮಗೆ ತಲುಪಿಸೋದಕ್ಕೆ ನಾನು ಖಂಡಿತ ಎಫರ್ಟ್ ಆಗಿರ್ತೀನಿ. ಬಟ್ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಜಾಸ್ತಿ ಟೈಮ್ ತಗೊಳ್ಳಲ್ಲ, ಆದಷ್ಟು ಬೇಗ ಎಲ್ಲದನ್ನು ಸಾಲ್ವ್ ಮಾಡ್ಕೊಡ್ತೀನಿ. ನಮ್ಮ ಅಣ್ಣ ಇಲ್ಲಿವರೆಗೂ ಕಂಪ್ನಿನ ಹೇಗೆ ನಡ್ಸ್ಕೊಂಡು ಹೋದ್ನೋ ಹಾಗೆ ಮುಂದಕ್ಕೆ ನಾವು ನಡ್ಸ್ಕೊಂಡು ಹೋಗ್ಬೇಕು, ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ತುಂಬಾನೇ ಶ್ರಮ ಆಗ್ತಾ ಇದ್ದೀವಿ. ಬಟ್ ನಮ್ಮ ಎಫರ್ಟ್ಸ್ ಜೊತೆಗೆ ನಿಮ್ಗಳ ಸಹಕಾರ ನಮಗೆ ತುಂಬಾನೇ ಮುಖ್ಯ. ನಿಮ್ಗಳ ಸಪೋರ್ಟ್ ಅಟ್ ಎನಿ ಕಾಸ್ಟ್ ನಮಗೆ ಬೇಕೇ ಬೇಕು. ಸೊ ಪ್ಲೀಸ್. ಒಂದು ಬೋಂಡದ ಆಸೆಗೆ ಬೋನಲ್ಲಿ ಸಿಗಾಕೊಂಡಂಗೆ ಆಗ್ಬಿಡುತ್ತೆ ಅಲ್ವಾ ಬಾಸ್ ನನ್ನ ಪರಿಸ್ಥಿತಿ? ಅಲ್ಲ ಬಾಸ್, ನಾನು ಪ್ರಪೋಸ್ ಮಾಡಿದ್ಮೇಲೆ ಇಷ್ಟ ಇದ್ರೆ ಒಪ್ಕೋಬೇಕು, ಇಲ್ಲ ಅಂದ್ರೆ ಉಗಿದು ಉಪ್ಪಿನಕಾಯಿ ಹಾಕ್ಬೇಕು. ಅದನ್ನ ಬಿಟ್ಟು ಎಲ್ಲ ತಗೊಂಡೋಗಿ ಅವ್ರ ಮನೆಯವ್ರಿಗೆ ಹೇಳಿ ಮನೆ ಕರ್ಸ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ಬಾಸ್? ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಷನ್ ಬಾಸ್. ಒಂದೇ ಕಣ್ಣಲ್ಲಿ ಅಳುಬಡ ಕಣೋಪ ಇಲ್ವಾ? ಕನ್ಫ್ಯೂಷನ್ ಏನೋ ಇದೆ ಅದರಲ್ಲಿ. ಹೋಗೋ ಸೀದಾ ಹೋಗಿ ಅವ್ರ ಮನೇಲಿ ಅವ್ರ ಮುಂದೆ ಕೂತ್ಕೊಳ್ಳೋ. ಅವ್ರು ಏನಂತಾರೆ, ಏನು ಮಾಡ್ತಾರೆ, ಅವ್ರ ಸ್ಕೀಮ್ಗಳೇನು ಅನ್ನೋದನ್ನು ತಿಳ್ಕೊ. ಅವಾಗಲೇ ತಾನೇ ನಾವು ಕೌಂಟರ್ ಸ್ಕೀಮ್ಗಳನ್ನ ರೆಡಿ ಮಾಡೋಕ್ಕಾಗೋದು. ಹೆಂಗಿದ್ರು ಗುಡ್ ಬಾಯ್ ಥರ ಡೀಸೆಂಟಾಗಿ ಚೆನ್ನಾಗಿ ರೆಡಿ ಆಗಿದೆಯಾ ಕಣ? ಹೆಣ್ಣೋಡ ಕರೆಕ್ಟ್ ಆಗಿದೆ ಕಣ ಡ್ರೆಸ್ಸು. ಹೋಗೋ, ಫೈಲ್ ಇಟ್ಬಿಟ್ಟು ಸೀದಾ ಸ್ಟ್ರೈಟಾಗಿ ಅವ್ರ ಮನೆಗೆ ಹೋಗೋ. ಬಿಕ್ಕಿದ ನೋಡ್ಕೋತೀವಿ. ಕೊಡೋ ಫೈಲು. ನೋಡು, ಸೀದಾ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ವಿಷಯ ಮುಗಿಸ್ಕೊಂಡು ಬಾ. ಅರ್ಥ ಆಯ್ತಲ್ಲ ನಿಮಗೆ? ಏನು ಇನ್ನೂ ಮೂತಿ ಹಂಗಿಟ್ಕೊಂಡಿದ್ಯಾ? ನಗಾಡ ಫೈಲ್, ನಗಾಡ ಜಾಸ್ತಿ ನಗಾಡ. ಈಗ ಮದುವೆ ಹೊಡ್ಕೊಂಡು ಕಳೆ ಬಂತು. ಹೋಗ, ನನ್ನ ಆಶೀರ್ವಾದ ಇದೆ, ಹೋಗ. ಸರಿ ಬಾಸ್. ಎದುರು ಬೇಡ, ಏನಾಗಲ್ಲ, ಹೋಗು. ಇವ್ರ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಅವ್ರ ಜೊತೆ ಇದ್ದಾಗ ಏನೋ ಒಂಥರ ಖುಷಿ ಆಗತ್ತೆ. ಕಾರಣನೇ ಇರಲ್ಲ, ಆದ್ರೂ ಖುಷಿಯಾಗಿರ್ತೀನಿ. ಯಾರು ನಮ್ಮ ಖುಷಿ ಕಾರಣ ಆಗ್ತಾರೋ ಅಂಥವ್ರ ಜೊತೆನೇ ಅಲ್ವಾ ಮೇಡಮ್ ನಾವು ಇರಬೇಕಾಗಿರೋದು. ಉಳಿದಿದ್ದೆಲ್ಲ ಯಾಕೆ ಮೇಡಮ್? ಬೇಡ ಅಲ್ವಾ? ಅಷ್ಟೇ ಮೇಡಮ್ ನಾನು ಥಿಂಕ್ ಮಾಡೋದು. ನೋಡಿ, ನಿಮ್ಮ ಏಜಲ್ಲಿ ಎಲ್ರಿಗೂ ಈ ರೀತಿನ ಅನ್ಸದೆ. ಹೀಗೆ ಅನ್ಸೋದು ಸಹಜನೇ. ಕಂಡಿದ್ದೆಲ್ಲ ಚೆನ್ನಾಗಿರುತ್ತೆ, ಅನುಭವಿಸಿದ್ದೆಲ್ಲ ಖುಷಿ ಕೊಡುತ್ತೆ. ನೀವೊಂದು ಫ್ಯಾಂಟಸಿಯಲ್ಲಿ ಬದುಕ್ಬಿಡ್ತೀರಾ, ಅದರ ರಿಯಾಲಿಟಿ ಅಷ್ಟೊಂದು ಕಲರ್ಫುಲ್ ಆಗಿರಲ್ಲ. ಅದನ್ನು ಎದುರಿಸೋದಕ್ಕೆ, ಒಪ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ? ನೀವು ಈಗೀಗ ಇವಳನ್ನ ನೋಡ್ತಿದ್ದೀರಾ, ಬಟ್ ಇವಳ ಜೀವನದಲ್ಲಿ ಏನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಾ? ಎಲ್ಲನೂ ಗೊತ್ತು ಮೇಡಮ್, ಎಲ್ಲನೂ ತಿಳ್ಕೊಂಡಿದ್ದೀನಿ.
ಅದ್ಯಾವುದು ನನಗೇನು ಅನಿಸ್ಲಿಲ್ಲ. ಸೊ ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ? ನೋಡಿ, ನಾನು ಯಾಕೆ ಕೇಳ್ತಿದ್ದೀನಂದ್ರೆ, ನಾಳೆ ದಿನ ಸೊಸೈಟಿ ಹೀಗಂತೂ ಹಾಗಂತೂ ಅಂತ ನೀವೇನಾದರೂ... ಅಯ್ಯೋ ಮೇಡಮ್, ಅವ್ರನ್ನ ಇಷ್ಟಪಟ್ಟಿರೋದು ನಾನು ನನ್ನ ಮನ್ಸಿನ ಮಾತನ್ನ ಕೇಳ್ತೀನೋ ಹೊರತು ಈ ಸೋ ಕಾಲ್ಡ್ ಸೊಸೈಟಿ ಏನು ತಿಳ್ಕೊಳುತ್ತೆ ಅಂತ ಯೋಚನೆ ಮಾಡಲ್ಲ. ನಮ್ಮನೆ ಕುಕ್ಕರು, ನಮ್ಮನೆ ಕಾಳು ಬೇಳೆ, ನಮ್ಮನೆ ಗ್ಯಾಸು, ನಮ್ಮನೆ ಬಿಲ್ಲು, ಹಂಗಂದ್ಮೇಲೆ ಪಕ್ಕದ ಮನೆಯವ್ರನ್ನ ಕೇಳಿ ಯಾಕೆ ಮಸಾಲೆ ಅರಿಬೇಕು ಮೇಡಮ್? ಇದು ನನ್ನ ಪಾಲಿಸಿ. ನನಗೆ ಇವ್ರು ಇಷ್ಟ, ಇವ್ರ ಜೊತೆ ಬದುಕಬೇಕು ಅಂತ ಇಷ್ಟ. ಪಾಸ್ಟ್ ಅನ್ನೋ ಟ್ರೆಂಡ್ ಮೇಡಮ್ ಇದು. ಹಳೆದೆಲ್ಲ ಏನು ಚಿಂತೆ ಇಲ್ಲ ಮೇಡಮ್, ನನ್ನ ಮಟ್ಟಿಗೆ ಅದು ಮ್ಯಾಟ್ರೇ ಅಲ್ಲ. ಫ್ಯೂಚರ್ನಲ್ಲಿ ಹೇಗಿರ್ತೀವಿ ಅನ್ನೋದು ಅಷ್ಟೇ ಮೇಡಮ್ ಇಂಪಾರ್ಟೆಂಟು. ಈ ಹಿಂದೆ ನಡೆದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಒಂಥರ ಹೇಗೆ ಗೊತ್ತಾ ಮೇಡಮ್? ನಾವು ಗಾಡಿ ಓಡಿಸ್ಬೇಕಾದ್ರೆ ಸೈಡ್ ಮಿರರಲ್ಲಿ ಹಿಂದೆ ನೋಡ್ಕೊಂಡು ಗಾಡಿನ ಮುಂದೆ ಓಡಿಸ್ದಂಗೆ. ದಾರಿ ಇರೋದು ಮುಂದೆ ಅಲ್ವಾ, ಸೊ ನಾವು ಮುಂದೆ ನೋಡಬೇಕು ಮೇಡಮ್. ಹಿಂದೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದು ನನ್ನ ಪ್ರಕಾರ ವೇಸ್ಟು ಮೇಡಮ್, ಸುಮ್ಮನೆ ಮೆಂಟಲ್ ಬರ್ಡನ್ನು. ಹಿಸ್ಟ್ರಿ ಹೇಗಿದ್ರೆ ಏನು, ನಮ್ಮಿಬ್ರು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಲ್ವಾ ಮೇಡಮ್? ನಾನು ಇವ್ರಿಗೆ ಪ್ರಪೋಸ್ ಮಾಡಿದ್ದೀನಿ, ಬಟ್ ಇವ್ರ ಕಡೆಯಿಂದ ಏನು ಆನ್ಸರು ಬಂದಿಲ್ಲ, ಓಕೆನೂ ಅಂದಿಲ್ಲ, ಕನ್ಫರ್ಮೇಷನು ಇಲ್ಲ. ಈ ಕಡೆ ಅವ್ರ ಒಪಿನಿಯನ್ ಏನು ಅಂತಲೂ ಗೊತ್ತಿಲ್ಲ. ಆದರೆ ನೀವು ಮಾತ್ರ ನನ್ನ ಮನೆ ಕರೆಸಿ ನನ್ನ ಒಪಿನಿಯನ್ ಕೇಳ್ತಿದ್ದೀರಾ. ನನಗೇನು ಅಂತಲೇ ಅರ್ಥ ಆಗ್ತಾಯಿಲ್ಲ ಮೇಡಮ್. ಬಟ್ ಇವ್ರು ಹೇಳಿದ್ದು ಒಂದು ವಿಷಯ ಚೆನ್ನಾಗಿ ನೆನಪಿದೆ ಮೇಡಮ್. ಇವ್ರದ್ದೇನೇ ಡಿಸಿಷನ್ ಇದ್ದರೂ ಅದನ್ನ ಅಕ್ಕ ಭಾವನೇ ಡಿಸೈಡ್ ಮಾಡೋದು ಅಂತ ಹೇಳಿದರು. ಇವರು ಎಲ್ಲನೂ ನಿಮ್ಮನ್ನ ಕೇಳಿನೇ ಮಾಡೋದಂತೆ. ನನ್ನ ಲೈಫ್ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದೀನಿ, ಎಲ್ಲ ರೈಟ್ಸು ಅವ್ರಿಗಿದೆ ಅಂತ ಹೇಳಿದ್ದಾರೆ.